नारायणं नमस्कृत्य गीता तात्पर्यमुच्यते। अधियज्ञः कथं कोत्र देहे देहभृतां वरा। ब्रह्म, कर्म, ಅಧಿಯಜ್ಞ, ಅಧಿದೈವ, ಅಧಿಭೂತ, ಅಧ್ಯಾತ್ಮ, ಹೀಗೆ 6 ಸಂಗತಿಗಳನ್ನ ತಿಳ್ಕೊಳ್ಬೇಕಾದ ಭಗವಂತ ವಿಷಯವನ್ನ ಅರ್ಜುನನಿಗೆ ತಿಳಿಸಿದ ಮೇಲೆ ಅದು ಏನು ಅಂತ ವಿವರಣೆ ಕೊಡ್ಲಿಕ್ಕೋಸ್ಕರ ಮತ್ತೆ ಅವನು ಕೇಳಿದ್ದ. ಸರ್ ಹರಿ ಓಂ ಕೇಳಿಸ್ತಾರೆ ಸರ್. ಹರಿ ಓಂ. ಏನು ಹಾಗಂದ್ರೆ ಭೂತಾನಿ ಸಶರೀರಾತ್ ಜೀವಾನ್ ಅಧಿಕೃತ್ಯ ತತ್ ಅಧಿಭೂತಂ. ಸಶರೀರಾನ್ ಜೀವಾನ್ ಅಧಿಕೃತ್ಯ, ಸಶರೀರ ಅಂತ ಯಾಕೆ ಹೇಳಿದ್ದು ಅಂತಂದ್ರೆ ಪಂಚಭೂತಗಳಿಂದ ನಿರ್ಮಿತವಾದ ಶರೀರದೊಂದಿಗೆ ಜೀವ ಇದ್ದಾಗ ತನ್ನ ಭೂತ ಅಂತ ಪೂರ್ಣ ಪ್ರಮಾಣದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ. ಇಲ್ಲಾಂದ್ರೆ ಜಡಭೂತ ಅಂತ ಅನ್ನೋದು ಅದು ಏನು ಕಾರ್ಯಕಾರಿ ಅಲ್ಲ. ಅಂದ್ರೆ ಅವುಗಳು ಮಾತ್ರ ಇದ್ರೆ ಅವುಗಳನ್ನ ಬಳಸಿಕೊಂಡು ಏನು ಮಾಡಿಯೂ ಉಪಯೋಗ ಇಲ್ಲ. ಈಗ ಮರ ಗಿಡ ಯಾವುದೇ ಆದ್ರೂ ಕೂಡ ಅದು ಸಾರ್ಥಕ ಆಗುದು ಅದ್ರೊಳಗೊಂದು ಜೀವ ಇದ್ರೆ ಮಾತ್ರ. ಇಲ್ಲಾಂದ್ರೆ ಬರೀ ಕಲ್ಲು ಬಂಡೆ, ಗಾಳಿ, ನೀರು, ಬೆಳಕು ಇವುಗಳೆಲ್ಲ ಆಕಾಶದ ವ್ಯಾಪ್ತಿ ಎಲ್ಲ ಕಡೆಯಲ್ಲಿ ಇದ್ರೂ ಕೂಡ ಅದರಿಂದ ಏನು ವಿಶೇಷವಾದದ್ದು ಲೋಕಕ್ಕೆ ಉಪಕಾರಕವಾದದ್ದು ಸಿದ್ಧಿ ಆಗುವುದಿಲ್ಲ. ಆದ್ರೆ ಅವುಗಳನ್ನ ಜೊತೆಯಾಗಿಸಿ ಅದಕ್ಕೊಂದು ಅರ್ಥ ಕೊಡುವುದು ಜೀವಗಳು. ಹಾಗಾಗಿ ಭೂತಾನಿ, ಭೂತಗಳು ಅಂತಂದ್ರೆ ಸಶರೀರಾನ್ ಜೀವಾನ್ ಅಧಿಕೃತ್ಯ ಯತ್ ಅಧಿಭೂತಂ. ಅನೇಕ ಜೀವರಾಶಿಗಳು ಸಶರೀರರಾಗಿ ಏನು ಲೋಕದ ಕಾರ್ಯಭಾರಗಳನ್ನು ನಡೆಸ್ತಾರೆ ಅದನ್ನ ಅಧಿಕೃತ್ಯ, ಅದನ್ನು ಉದ್ದೇಶಿಸಿ ನಿರ್ವಹಣೆ ಮಾಡುವಂತಹ ಶಕ್ತಿಯನ್ನ ಅಧಿಭೂತ ಅಂತ ಕರೆದ್ರು. ಕ್ಷರೋಭಾವ, ಇನ್ನು ಕ್ಷರೋಭಾವ ಅಂತಂದ್ರೆ ವಿನಾಶಕಾರ್ಯ ಪದಾರ್ಥ. ವಿನಾಶಕಾರ್ಯ ಅಂತಂದ್ರೆ ಈ ಜೀವ ರಾಶಿಗಳು ಭೂತದ ಸಹಕಾರದಿಂದ ಶರೀರವನ್ನ ಪಡೆದ ಮೇಲೆ ಮತ್ತೆ ಅದು ಯಥಾ ಪ್ರಕಾರ ನಾಶ ಹೊಂದುವಂತದ್ದಿದೆ. ಆ ನಾಶ ಹೊಂದುವಂತ ಕೆಲಸವನ್ನ ಅಧಿಭೂತ ಅಂತ ಭಗವಂತ ಆ ಶರೀರವನ್ನ ಕೊಡುವುದು, ಆ ಶರೀರವನ್ನ ನಿರ್ನಾಮ ಮಾಡುವುದು ಅನ್ನುವ ಕೆಲಸ ಏನಿದೆ ಅದು ಅಧಿಭೂತ. ಇನ್ನು ಅವ್ಯಕ್ತಾಂತರ ಭಾವೆ ಅಪಿ ತಸ್ಯ ಅಪಿ ಅನ್ಯಥಾ ಭಾವಸ್ಥಃ ವಿನಾಶೋ ಅಸ್ತ್ಯೇವ. ಅವ್ಯಕ್ತದಲ್ಲಿ ಅದು ಸೇರಿಕೊಂಡಾಗ್ಲೂ ಕೂಡ ಮತ್ತೆ ಶರೀರವನ್ನ ಬಂದಾಗ ಬದಲಾಗುವುದು ಅನ್ನುವಂತಹ ನಾಶ ಇದ್ದೇ ಇದೆ. ಈಗ ಭೂತ ಶರೀರದ ಜೊತೆಗೆ ಜೀವ ಬಂದಾಗ ಶರೀರದಲ್ಲಿ ಬೆಳವಣಿಗೆ ನಿರಂತರ ಆಗ್ತಾ ಇರುತ್ತಲ್ವಾ, ಅದೂ ಕೂಡ ಒಂದು ವಿನಾಶವೇ. ಹಳೆ ಜೀವಕೋಶಗಳು ಹೋಗಿ ಹೊಸ ಜೀವಕೋಶಗಳು ಸೇರಿ ಶರೀರದಲ್ಲಿ ಬೆಳೆಯುವುದು ಅಥವಾ ಕೃಶವಾಗುವುದು ಅಥವಾ ರೋಗಗ್ರಸ್ತನಾಗುವುದು, ಆರೋಗ್ಯದಿಂದ ಇದ್ದು ಪುಷ್ಟನಾಗುವುದು, ಈ ಎಲ್ಲವೂ ಕೂಡ ಒಂದು ವಿಕಾರವೇ. ಆದ್ರಿಂದಾಗಿ ಅನ್ಯಥಾ ಭಾವಾಕ್ಯೋ ವಿನಾಶ ಅಸ್ತೇವ. ಸ್ವರೂಪದಿಂದ ಒಂದ್ಸರ್ತಿ ಶರೀರ ಬಂದ್ಮೇಲೆ ಮತ್ತೇನು ವಿನಾಶಕಾರ್ಯ ಅನ್ನುವುದೇ ಅಧಿಭೂತ ಅಂತ ಹೇಳಿದ್ರೆ ಆ ಜೀವ ಸಾಯೋ ತನಕ ಅಧಿಭೂತದ ಕೆಲಸ ಇಲ್ವಾ ಅಂದ್ರೆ ಹಾಗೆ ಹೇಳಲಿಲ್ಲ. ಸಮಗ್ರ ನಾಶ ಆಗುದು ಮಾತ್ರ ವಿನಾಶ ಅಲ್ಲ, ಅನ್ಯಥಾ ಭಾವ ಅನ್ನೋದು ಕೂಡ ವಿನಾಶವೇ. ಯಾಕೆಂದ್ರೆ ಶರೀರ ಬಂದ ಮೇಲೆ ಅದು ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ ಮತ್ತು ವಿನಶ್ಯತಿ ಅನ್ನುವಂತಹ 4 ಅಂಶಗಳು ಒಂದೇ
ಆದ್ರಿಂದ ಅವ್ಯಯಾಂತರ್ಭಾವೇಪಿ ತಸ್ಯ ಅನ್ಯಥಾ ಭಾವಾಖ್ಯಃ ವಿನಾಶಃ ಅಸ್ತ್ಯೇವ ತಚ್ಚೋಕ್ತಂ. ಅದನ್ನ ಮುಂದೆ ಭಾಷ್ಯದಲ್ಲಿ ಆಚಾರ್ಯರು ನಿರೂಪಣೆ ಮಾಡಿದ್ದಾರೆ. ಮುಂದಿನ ಪೇಜಿಗೆ ಹೋಗಿ. ಅವ್ಯಕ್ತಂ ಪರಮೇ ವ್ಯೋಮ್ನಿ. ಸಾಕು ಸಾಕು, ಭಾಷ್ಯ ಕೆಳಗೆ ಬರಲಿ, ಇನ್ನು ಕೆಳಗೆ. ಎಲ್ಲಿ ಮೇಲೆ ಹೌದಾ, ಅವ್ಯಕ್ತ ಅಂತ ಬಂತಲ್ಲ, 9ನೇ ಶ್ಲೋಕಕ್ಕೆ ಹೋಗಿದೆ. ನಾನು ಅಲ್ಲಿ ಇಟ್ಟಾಗ ನೀವು ಅಂದ್ರೆ ಇನ್ನೂ ಮುಂದೆ ಅಂತ. ಆ ಇಲ್ಲ. ಹ. ಅವ್ಯಕ್ತಂ ಪರಮೇ ವ್ಯೋಮ್ನಿ ನಿಷ್ಕ್ರಿಯೇ ಸಂಪ್ರಲೀಯತೆ. ಸರ್ ಕೇಳಿಸ್ತಿಲ್ಲ.
ಎಂಡ್ ಮಾಡೋಣವಾ? ಸರ್ ಇಲ್ಲ ಕಾಲಲ್ಲಿ. ಮಾಡ್ಬಿಡ್ರಿ.